ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಲಕ್ಷ್ಮಿ ಚಾನಲ್ಗೆ. ಇವತ್ತಿನ ವ್ಲಾಗಲ್ಲಿ ನಾನು ನಾನ್ ವೆಜ್ ಮಾಡ್ತಾಯಿದ್ದೀನಿ. ಯುಗಾದಿ ಹಬ್ಬದ ಮಾರನೇ ದಿವಸ ಹೊಸ್ತಡ್ಕು ಅಂತಾರಲ್ಲ, ನಮ್ಮ ಮನೇಲಿ ಮಾಡ್ತಾಯಿದ್ದೀವಿ. ಚಿಕನ್ ಹಾಗೆ ಮಟನ್ ಮಾಡ್ತಾಯಿದ್ದೀನಿ. ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ, ಹಾಗೆ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನೋಡ್ಬೋದು ನೀವು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ, ಹಾಗೆ ಪುದೀನ ಎಲ್ಲ ಬಿಡಿಸಿಟ್ಕೊಂಡಿದ್ದೀವಿ. ಮೊದಲೇ ಅಡುಗೆ ಬೇಗ ಮಾಡ್ಬೋದು ಅಂತೆ. ಹಾಗೆ ಕಾಯಿ ಕೂಡ ಎಲ್ಲ ಹಚ್ಚಿಟ್ಕೊಂಡಿದ್ದೀವಿ. ಹೇಳೋಕ್ಕಾಗಲ್ಲ ಕರೆಂಟು ಯಾವಾಗ ಕೈ ಕೊಡುತ್ತೆ ಅಂತ. ಆದರೂ ಊಟದ ಟೈಮ್ಗೆ ಕರೆಕ್ಟಾಗಿ ಊಟ ಮಾಡಬೇಕಲ್ಲ. ಈಗ 11 ಗಂಟೆ ಮೇಲಾಗಿದೆ. ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ 11:15 ಅಂತಲೇ ಹೇಳ್ಬೋದು. ಮೊದಲು ಸಾಂಬಾರು ಮಾಡಿಬಿಡೋಣ ಅಂತ, ಕರೆಂಟ್ ಹೋಗುತ್ತೆ ಅನ್ನೋ ಭಯಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ, ಫ್ರೈ ಮಾಡ್ಕೊಳೋಣ ಅಂತ. ನನ್ನ ಮಗ ನೋಡಿ ಪಕ್ಕದಲ್ಲಿ ಏನು ಹಿಂಸೆ ಕೊಡ್ತಾನೆ ಅಂತ ಹೋಗ್ತಾ ನೋಡಿ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನನಗೆ ಭಯ, ಅಲ್ಲಿ ಎಣ್ಣೆ ಸಿಡ್ಬಿಟ್ರೆ ಎಲ್ಲಿ ಮುಖಕ್ಕೆ ಆರುತ್ತೆ ಅಂತ. ಈಗ ನಾನು ಫಸ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಫ್ರೈ ಮಾಡೋದಕ್ಕೆ. ನನ್ನ ಮಗ ನೆನೆ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಕಣ್ಣ ಹತ್ರ ಕೆಳಗಡೆ ಊದ್ಗಡ್ಡಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಆಯಿಲ್ಮೆಂಟ್ ತಂದು ಹಾಕಿದ್ದೀನಿ. ಇವತ್ತು ಪರವಾಗಿಲ್ಲ, ಹೇಳೋ ಮಾತೇ ಕೇಳಲ್ಲ ಇವನಂತೂ. ಈಗ ನೆಕ್ಸ್ಟು ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಫ್ರೈ ಮಾಡೋದಕ್ಕೆ. ತಲೆ ತಿಂತಾ ಇದ್ದಾನೆ ಪಕ್ಕದಲ್ಲಿ ಕೂತ್ಕೊಂಡು. ಕೆಲವೊಬ್ಬರು ಮನೇಲಿ ಇನ್ನೂ ಜಾಸ್ತಿ ಮಾಡ್ತಾರೆ. ಫಿಶ್ ಆಗಿರ್ಬೋದು, ಕಬಾಬ್ ಆಗಿರ್ಬೋದು. ಸದ್ಯ ಇಷ್ಟು ಮಾಡಿ ಇದನ್ನೇ ಖಾಲಿ ಮಾಡೋಣ ಅಂತ ನಾವು ಶನಿವಾರ ಎಲ್ಲ ನಾವು ತೊಳೆದಿಟ್ಬಿಡ್ಬೇಕು. ಭಾನುವಾರ ಊರಿಗೆ ಹೋಗಬೇಕು, ನಾವು ನಾಗರು ಮಾಡಬೇಕು. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀವಿ ಫ್ರೈ ಮಾಡೋದಕ್ಕೆ. ಹಾಗೆ ನಾನು ಕುಕ್ಕರ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಮಟನ್ನ ಫ್ರೈ ಮಾಡ್ಕೊಳೋಣ ಅಂತ. ಪುದೀನ ಹಾಕ್ಕೊಂಡೆ, ಕುಕ್ಕರ್ ಈ ಕಡೆ ಇಟ್ಕೊಂಡೆ. ಈಗ ಮಟನ್ ಹಾಕೋತಾ ಇದ್ದೀನಿ. ಭಾನುವಾರ ನಾವು ಬೆಳಗ್ಗೆನೇ ಹೋಗಬೇಕು. ಅದರಿಂದ ಭಾನುವಾರ ಬೆಳಗ್ಗೆನೇ ಹೋಗೋದ್ರಿಂದ ನಾವು ಊರಿಗೆ ಶನಿವಾರ ಎಲ್ಲ ಖಾಲಿ ಮಾಡಿಬಿಟ್ಟು ತಲೆಗೆಲ್ಲ ಸ್ನಾನ ಮಾಡ್ಕೊಬಿಡ್ಬೇಕು. ಭಾನುವಾರ ಬೆಳಗ್ಗೆನೇ ತಲೆಗೆ ಸ್ನಾನ ಮಾಡೋಕ್ಕಾಗೋದಿಲ್ಲ. ಅದು ಸ್ನಾನ ಮಾಡಿ ಜರ್ನಿ ಮಾಡೋದ್ರಿಂದ ಕೋಲ್ಡ್ ಆಗುತ್ತೆ ಅಂತ. ನನ್ನ ಮಗನಿಗೆ ಮೊದಲೇ ಕೋಲ್ಡ್ ಆಗಿದೆ, ನಮ್ಮ ಹಸ್ಬೆಂಡ್ಗೂ ಕೋಲ್ಡ್ ಆಗಿದೆ. ಈಗ ಇಷ್ಟು ನಾನು ಸಾಂಬಾರ್ಗೆ ಹಾಕೋತಾ ಇರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀವಿ, ಕಡಲೆ, ಕೊತ್ತಂಬರಿ, ಹಾಗೆ ಒಂದು ಟೊಮೊಟೊ, ಚಕ್ಕೆ, ಲವಂಗ, ಇಷ್ಟು ನಾನು ಅಷ್ಟೇ ಹಾಕೋತಾ ಇರೋದು ರುಬ್ಬಕ್ಕೆ. ಈಗ ಮಟನ್ನ ಕುಕ್ಕರ್ಗೆ ಹಾಕಿದ್ದೀನಲ್ಲ, ಅದನ್ನು ಸ್ವಲ್ಪ ಕೈ ಆಡ್ಕೋಬೇಕು. ನಾನು ಕುಕ್ಕರ್ಗೆ ಎಣ್ಣೆ ಏನೂ ಹಾಕಿಲ್ಲ, ಬರೀ ಮಟನ್ ಹಾಕ್ಕೊಂಡಿದ್ದಷ್ಟೇ. ಹಾಗೆ ನಾನು ಆಗಲೇ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಕೈ ಆಡ್ಕೊಂಡಾದ್ಮೇಲೆ ಈಗ ನಾನು ತೋರಿಸಿದ್ನಲ್ಲ, ಚಕ್ಕೆ, ಲವಂಗ, ಟೊಮೊಟೊ, ಕೊತ್ತಂಬರಿ ಎಲ್ಲ, ಅದನ್ನು ರುಬ್ಕೊಂಡು ಈಗ ಮಸಾಲೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಒಂದು ಕುದಿ ಬರಲಿ ಅಂತ ಒಂದು ಕುದಿ ಕುದಿಸ್ದೆ ಮಸಾಲೆ. ಈಗ ನಾನು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ 2 ಸ್ಪೂನು. ನಮ್ಮದು ಮೀಡಿಯಮ್ ಖಾರ ಇದೆ ಸಾಂಬಾರು ಪುಡಿ. ಹಾಗೆ 1 ಚಮಚ ಅಚ್ಚ ಖಾರದ ಪುಡಿ, ಹಾಗೆ 1 ಚಮಚ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ನಾನು ಪುಡಿಗಳನ್ನ ರುಬ್ಬಕ್ಕೆ ಹಾಕ್ಕೊಂಡಿಲ್ಲ, ಹಾಗೆ ಹಾಕೋತಾ ಇದ್ದೀನಿ ಡೈರೆಕ್ಟ್. ಕೆಲವರು ರುಬ್ಬುವಾಗ ಮಸಾಲೆ ಪದಾರ್ಥನ ಅದ್ರ ಜೊತೆ ಹಾಕ್ಕೊತಾರೆ, ನಾನು ಹಾಕ್ಕೊಂಡಿಲ್ಲ. ಹಾಗೆ ಕೈ ಆಡ್ತಾ ಇದ್ದೀನಿ. ಸಾಂಬಾರು 1 ಕುದಿ ಬರಬೇಕು, ಮಸಾಲೆ ಎಲ್ಲ ಮಟನ್ಗೆ ಇಟ್ಕೋಬೇಕು. ಅದಾದಮೇಲೆ ನಾನು ಈಗ ನೆಕ್ಸ್ಟು ಉಪ್ಪು ಹಾಕೋತಾ ಇದ್ದೀನಿ. ನನಗೆ ಕೈಯಲ್ಲಿ ಅಳತೆಯಲ್ಲಿ ಹಾಕ್ಕೊಂಡ್ರೇ ಗೊತ್ತಾಗೋದು. ಹಾಗೆ ಎಷ್ಟು ಬೇಕೋ ಸಾಂಬಾರಿಗೆ ನಾನು ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನಾನು ತೆಳ್ಳಗೂ ಬೇಡ ಗಟ್ಟಿಗೂ ಬೇಡ ಅಂತ ಮೀಡಿಯಮ್ಮಾಗಿ ಮಾಡ್ತಾಯಿದ್ದೀನಿ ಸಾಂಬಾರು. ಸಾಂಬಾರು 1 ಕುದಿ ಬಂದಮೇಲೆ
ಎಕ್ಸ್ಟ್ರಾ ಇರೋ ಕೊಬ್ಬೆಲ್ಲ ಈಗ ಹಾಕೋತಾ ಇದ್ದೀನಿ. ಸಾಂಬಾರು ಒಂದು ಕುದಿ ಬಂದಮೇಲೆ ಹಾಕ್ಕೋಬೇಕು ಕೊಬ್ಬನ್ನೆಲ್ಲ. ಮೊದಲೇ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ. ಫೈನಲಿ ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ವಿಷಲ್ ಹೊಡ್ಸೋದು ಒಂದೇ ಬಾಕಿ ಇದೆ. ಚಾಕು ಇಟ್ಟಿದ್ದೆ ಕಾಯೋದಕ್ಕೆ. ಈಗ ನಾನು ಚಾಕು ಇಡ್ತಾಯಿದ್ದೀನಿ ಸಾಂಬಾರು ಒಳಗಡೆ. ಇದೆಲ್ಲ ಹಿಂದಿನ ಕಾಲದ ಪದ್ಧತಿ, ಈಗಲೂ ಕೂಡ ನಾವು ಅದನ್ನೇ ಮಾಡ್ತೀವಿ. ಒಳ್ಳೆಯದು ಅಂದಾಗ ಅದನ್ನೆಲ್ಲ ಪಾಲಿಸೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಈಗ ನಾವು ನೆಕ್ಸ್ಟು ಚಿಕನ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡೆ, ಗ್ಯಾಸ್ ಹಚ್ಚಾದ್ಮೇಲೆ ಈಗ ಎಷ್ಟು ಬೇಕೋ ಅಷ್ಟು ಎಣ್ಣೆ ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಆದಮೇಲೆ ಸ್ವಲ್ಪ ಬಾಡಿಸ್ಕೋಬೇಕು. ಅದಾದಮೇಲೆ ಹಸಿಮೆಣ್ಸಿಕಾಯಿ ಹಾಕ್ಕೋಬೇಕು. ಈಗ ನಾನು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಚಿಕನ್ ಹಾಕ್ಕೋತಾ ಇದ್ದೀನಿ. ಚಿಕನ್ನೆಲ್ಲ ನೀಟಾಗಿ 2 ಸಲ ತೊಳೆದ್ಬಿಟ್ಟು ಅದನ್ನು ಇಕ್ಕಿ ಆಮೇಲೆ ಹಾಕ್ಕೋತಾ ಇದ್ದೀನಿ. ಆವಾಗ ನೀರೆಲ್ಲ ಹೋಗಿರುತ್ತೆ, ಇಲ್ಲಾಂದರೆ ಜಾಸ್ತಿ ನೀರು ಚಿಕನ್ ಜೊತೆ ಇರುತ್ತೆ ಅಂತ ಮೊದಲೇ ಸೋರಿಕ್ಬೇಕು. ಈಗ ನಾನು ಒಂದು ಸಲ ಪಾತ್ರೆಯಲ್ಲೇ ನೀಟಾಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಚಿಕನ್ನ. ಇಲ್ಲಾಂದರೆ ಪಾತ್ರೆಗೆ ಅಂಟ್ಕೊಬಿಡುತ್ತೆ ಚಿಕನ್ನು. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಚಿಕನ್ಗೆ. ಈಗ ಒಂದೊಂದೇ ನೆಕ್ಸ್ಟು ಐಟಮ್ಗಳು ಎಲ್ಲ ರುಬ್ಬಿ ಹಾಕ್ತಾ ಹೋಗೋದಷ್ಟೇ. ಈಗ ನೆಕ್ಸ್ಟು ನಾನು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ. ಇದಾದಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ. ರುಬ್ಬಕ್ಕೂ ಕೂಡ ನಾವು ಟೊಮೊಟೊನ ಯೂಸ್ ಮಾಡ್ತೀವಿ. ನನ್ನ ಮಗ ನೋಡಿ ತೀಟೆ ಮಾಡ್ತಾಯಿದ್ದಾನೆ, ಕಾಣಿಸ್ತಿದೆಯಾ ವಿಡಿಯೋದಲ್ಲಿ. ಅಷ್ಟರಲ್ಲಿ ಅನ್ನ ಆಗಲಿ ಅಂತ ಸೈಡಲ್ಲಿ ಇಟ್ಕೊಂಡಿದ್ದೀವಿ ಅನ್ನಕ್ಕೆ. ಹಾಗೆ ಉಪ್ಪು ಹಾಕ್ಕೊಂಡೆ ಎಷ್ಟು ಬೇಕೋ ಅಷ್ಟು ಚಿಕನ್ಗೆ. ಆಗಲೇ ಆಲ್ಮೋಸ್ಟ್ 1 ಗಂಟೆ ಆಗಿತ್ತು. ಈಗ ಈರುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತೀನಿ. ಈಗ ನೆಕ್ಸ್ಟು ಈರುಳ್ಳಿ ಪೇಸ್ಟ್ ಆದಮೇಲೆ ಟೊಮೊಟೊ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಒಂದಾದಮೇಲೆ ಒಂದು 5 ಮಿನಿಟ್ಸಲ್ಲಿ ಗ್ಯಾಪಲ್ಲಿ, ಅಂದರೆ ರುಬ್ಕೊಂಡು ಹಾಕೋದಷ್ಟೇ. ಈಗ ನಾನು ಪುದೀನ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಹಾಗೆ ನಾನು ಈ ಥರ ಮಾಡ್ತಾಯಿದ್ದೀನಿ. ರುಬ್ಬಿ ಒಂದೊಂದಾದಮೇಲೆ ಒಂದೊಂದು ಹಾಕ್ತಾಯಿರ್ತೀನಿ. ಕೆಲವರು ಎಲ್ಲ ಒಟ್ಟಿಗೆ ರುಬ್ಬಾಕ್ತಾರೆ, ಆ ಥರನೂ ಮಾಡ್ಬೋದು. ಈಗ ಲಾಸ್ಟ್ ಫೈನಲ್ ಆಗಿ ಕಡಲೆ ಹಾಗೆ ಜೊತೆಗೆ ಕಾಯಿ ರುಬ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಖಾರದ ಪುಡಿ ಸ್ವಲ್ಪ, ಎಷ್ಟು ಚಿಕನ್ಗೆ ಬೇಕೋ ಅಷ್ಟು, ಹಾಗೆ ಧನಿಯಾ ಪುಡಿ 1 ಸ್ಪೂನು, ಹಾಗೆ ಸಾಂಬಾರು ಪುಡಿ 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನೀವು ಎಷ್ಟು kg ಚಿಕನ್ ಮಾಡ್ತೀವಿ, ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ, ಹಾಗೆ ಎಷ್ಟು ಖಾರ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ಹಾಕ್ಕೋಬೇಕು. ನಮ್ಮ ಅತ್ತೆ ಐಟಮ್ ಎಲ್ಲ ಬಿಡಿಸಿಟ್ಟಿದ್ರು, ಹಾಗೆ ರುಬ್ಬೆಲ್ಲ ಕೊಡ್ತಾಯಿದ್ರು. ಈಗ ನಾನು ಕೈ ಆಡಿಸ್ತಾ ಇದ್ದೀನಿ. ಆವಾಗವಾಗ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸೋದ್ರಿಂದ ನಾವು ಹಾಕಿರೋ ಪದಾರ್ಥ ಎಲ್ಲ ಹೊಂದ್ಕೊಳ್ಳುತ್ತೆ, ಆಗ ಚಿಕನ್ ಫ್ರೈ ಚೆನ್ನಾಗಾಗುತ್ತೆ. ಕೈ ಆಡಿಸಿಲ್ಲ ಅಂದರೆ ಕೂಡ ಸೀದೋಗ್ಬಿಡುತ್ತೆ. ಈಗ ಲಾಸ್ಟ್ ಫೈನಲ್ ಆಗಿ ನಾನು ರುಬ್ಬಿರೋ ಕಾಯಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಫೈನಲ್. ಇದು ಇರಲೇಬೇಕು ಎಲ್ಲ ಅಡುಗೆಗೆ ಅಂತ ಹೇಳ್ತೀನಿ. ಇರಲೇಬೇಕಲ್ಲ, ಇದ್ದರೆ ಅಲ್ವಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಮಾಡಿರೋಂಥ ಚಿಕನ್ ಫ್ರೈ. ಹಾಗೆ ಈಗ ನೆಕ್ಸ್ಟು ಸಾಂಬಾರು ಕೂಡ ತೋರಿಸ್ತೀನಿ ಹೇಗಾಗಿದೆ ಅಂತ. ತುಂಬ ಚೆನ್ನಾಗಾಗಿದೆ ಅನ್ಬೋದು. ಚಿಕನ್ ಫ್ರೈ ಹಾಗೆ ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿದೆ. ನಿಮ್ಮ ಮನೇಲೆಲ್ಲ ಏನೇನು ಮಾಡಿದ್ರಿ ಹೊಸ್ದಡ್ಕು ದಿವಸ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟು ನೋಟಿಫಿಕೇಷನ್ ಬರುತ್ತೆ, ವ್ಲಾಗ್ಸ್ ನೀವು ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.
ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಈಗ ನಾನು ತೋರಿಸ್ತಾ ಇರೋದು ಫೈನಲ್ ಆಗಿ ನಾನು ಊಟ ಮಾಡೋಕ್ಕೆ ಹಾಕ್ಕೊಂಡಿರೋದು. ತುಂಬ ರುಚಿಯಾಗಿದೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮನೆಯಲ್ಲಿ ಒಂದು ಗುಡ್ ಕಮೆಂಟ್ ಕೊಡಿ.